ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೂ ಮತ್ತು ವೀಕ್ಷಕರಿಗೂ ಆತ್ಮೀಯ ಸ್ವಾಗತವನ್ನು ನಮ್ಮ ಚಾನಲ್ಗೆ ಕೋರ್ತಾ ನಾನಿವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಏಕೆಂತಂದರೆ ಅನೇಕ ಶಿಕ್ಷಕ ಮಿತ್ರರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ನಾವು ದೀಕ್ಷಾ ಆ್ಯಪ್ನಲ್ಲಿ ನೇರವಾಗಿ ಲಾಗಿನ್ ಆಗಲು ಆಗ್ತಾಯಿಲ್ಲ, ಅದಕ್ಕೆ ಏನು ಪರಿಹಾರ ಇದ್ದರೆ ತಿಳಿಸಿ ಅಂತಕ್ಕಂಥದ್ದು ಅನೇಕ ಮಿತ್ರರು ಕೂಡ ವ್ಯಾಟ್ಸಪ್ ಮೂಲಕವೂ ಕೇಳಿದ್ದಾರೆ ಮತ್ತು ಅನೇಕ ನಮ್ಮ ಯೂಟ್ಯೂಬ್ ಮಿತ್ರರು ತಮ್ಮ ಚಾನಲ್ನಲ್ಲಿ ಅನೇಕ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಸವಿವರವಾಗಿ ಆ ಸಮಸ್ಯೆಯನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕಾಗಿ ಸ್ಕಿಪ್ ಮಾಡಿದೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಂತರ ಕೊನೆಯಲ್ಲಿ ಮತ್ತೆ ಇನ್ನೊಂದು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿಯಾಗಿ ಈ ಸಮಸ್ಯೆಯಿಂದ ತಾವು ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು. ಈಗ ನೋಡೋಣ ಬನ್ನಿ, ಆ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು. ನಾವು ದೀಕ್ಷೆ ಆ್ಯಪ್ನಲ್ಲಿ ಹೋಗಿ ಅಥವಾ ಸ್ಕೂಲ್ ಎಜುಕೇಷನಲ್ಲಿ ಹೋಗಿ ಲಾಗಿನ್ ಅಂತಕ್ಕಂಥದ್ದು ಮಾಡಿದಾಗ ಇಲ್ಲಿ KGID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಹಾಕಿದಾಗ ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ಕೆಳಗಡೆ ಒಂದು ಏನು ತೋರಿಸ್ತಾ ಇದೆ, ಟೀಚರ್ಸ್ ಸೈನ್ಡ್ ಇನ್ ಟು ದೀಕ್ಷಾ ಆ್ಯಪ್ 25,168. ಸೊ ಇದು ಏನು ತೋರಿಸ್ತಾ ಇದೆ, ನಾವು ಲಾಗಿನ್ ಮಾಡಿದಾಗ ಈ ರೀತಿ ಬರುತ್ತೆ. ಈ ರೀತಿ ಬಂದರೆ ಏನಾಗಿದೆ ಅಂತಂದರೆ ತಾವು ಹಾಕಿರ್ತಕ್ಕಂಥ ಒಂದು KGID ಮತ್ತು ಪಾಸ್ವರ್ಡ್ ಇಂದ ಇಲ್ಲಿ ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಇದರಿಂದ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುವ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ. ಇನ್ನೊಂದು ಮೆಸೇಜ್ ಇದೆ, ಅದೇನಂತಂತಂದರೆ ಇಲ್ಲಿ ರಾಜ್ಯ ಹಂತದಿಂದ ಒಂದು ಮೆಸೇಜ್ ಬಂದಿದೆ. ಏನಂತಂದರೆ DSAT ಅವರು TTMSಗೆ ಒಂದು TTMS ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು ಕೊಡ್ತಾರೆ, ಅದರಿಂದ ಸಾಧ್ಯ ಅಂತಕ್ಕಂಥದ್ದು. ಇದೇನಿದೆ ನಾನು ಓದ್ತೀನಿ, ಗಮನಿಸಿ. ರಾಜ್ಯ ಹಂತದಿಂದ ಪ್ರತಿಯೊಬ್ಬ ಶಿಕ್ಷಕರಿಗೆ SMS ಮಾದರಿಯಲ್ಲಿ ದೀಕ್ಷಾ ಲಾಗಿನ್ ಆಗಲು ಲಾಗಿನ್ ID ಮತ್ತು ಪಾಸ್ವರ್ಡ್ ಇವತ್ತು ಸಂಜೆ ಅಥವಾ ನಾಳೆ ಮಧ್ಯಾಹ್ನದೊಳಗಾಗಿ ತಮ್ಮ ಮೊಬೈಲ್ಗೆ ಬಂದು ತಲುಪುತ್ತದೆ. ದಯಮಾಡಿ ಆ ರೀತಿ ಬಂದ ಲಾಗಿನ್ ID ಪಾಸ್ವರ್ಡ್ ಬಳಸಿ ಈಗಾಗಲೇ ತಮಗೆ ಗೊತ್ತಿರುವ ದೀಕ್ಷೆ ಆ್ಯಪ್ನಲ್ಲಿ ನೇರವಾಗಿ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಎಂಬುದರ ಮೂಲಕ ಲಾಗಿನ್ ಆಗುವುದು. ಅಲ್ಲಿವರೆಗೆ ಲಾಗಿನ್ ಪ್ರಯತ್ನಿಸಬೇಡಿ. ಲಾಗಿನ್ ವಿಧಾನಕ್ಕೆ ಸೊ ಈ ಒಂದು ವಿಡಿಯೋವನ್ನು ತಾವು ನೋಡಬಹುದು. ಸೊ ಇಲ್ಲಿ ನಾನು ಈ ಒಂದು TTMS ಒಂದು ಪಾಸ್ವರ್ಡ್ ಮತ್ತು ಮೆಸೇಜ್ ಬಂದಾಗ ಅಥವಾ ಯೂಸರ್ ID ಮತ್ತು ಪಾಸ್ವರ್ಡ್ ಬಂದಾಗ ನಾನು ಯಾವ ರೀತಿಯಾಗಿ ಮತ್ತೆ ಲಾಗಿನ್ ಆಗ್ಬೋದು ಅಂತಕ್ಕಂಥದ್ದನ್ನು ವಿಡಿಯೋ ಮಾಡಿ ತಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ತಾವು ಲಾಗಿನ್ ಆಗಬೇಡಿ. ತಾವು ಒಂದು ವಿಷಯವನ್ನು ಗಮನಿಸಿ, ತಮ್ಮ SMS ಮೊಬೈಲ್ನಲ್ಲಿ ಈ ಮೆಸೇಜ್ ಬರುತ್ತೆ, TTMS ಅಂದರೆ DSRT ಅಂತ, ಅದರಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಅದು ಏನು ಮಾಡಬೇಕಪ್ಪ ಅಂತಂದರೆ, ಈಗಾಗಲೇ ತಾವು ಲಾಗಿನ್ ಅಂತಕ್ಕಂಥದ್ದೇನು ಉಪಯೋಗ ಮಾಡ್ತಿರಲ್ಲ, ಇಲ್ಲಿ KGID ಸಂಖ್ಯೆಯಲ್ಲಿ ಲಾಗಿನ್ ಯೂಸರ್ ID ಹಾಕಬೇಕು. ಆಮೇಲೆ ಕೆಳಗಡೆ DSRT ಇಂದ ಬಂದಿರತಕ್ಕಂಥ ಒಂದು ಪಾಸ್ವರ್ಡ್ ಹಾಕಿ ಲಾಗಿನ್ ಅಂದಾಗ ತಾವು ಏನಾಗ್ತೀರಪ್ಪ ಅಂತಂದರೆ ದೀಕ್ಷಾ ಆ್ಯಪ್ನಲ್ಲಿ ನೇರವಾಗಿ ಲಾಗಿನ್ ಆಗ್ತೀರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ದಯವಿಟ್ಟು ತಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕಕ್ಕೊಳಗಾಗದೆ ತಾವು ತಮಗೆ ಬರ್ತಕ್ಕಂಥ SMS ಒಂದು ವೇಟ್ ಮಾಡಿ, ಬಂದ ನಂತರ ಅಲ್ಲಿರ್ತಕ್ಕಂಥ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ತಾವು ಕೋರ್ಸ್ನಲ್ಲಿ ಸೇರಿಕೊಳ್ಬೋದು. ಅಲ್ಲಿವರೆಗೆ ಸಮಾಧಾನವಾಗಿರಿ, ಆತಂಕಕ್ಕೊಳಗಾಗಬೇಡಿ. ಅನೇಕ ಶಿಕ್ಷಕ ಮಿತ್ರರು ಕೂಡ ಯೂಟ್ಯೂಬ್ನಲ್ಲಿ ಹೇಳ್ತಾ ಇದ್ದಾರೆ, ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಸೊ ಅವರಿಗೂ ಕೂಡ ಇದು ಸಾಧ್ಯ ಆಗ್ತಾಯಿಲ್ಲ. ಸೊ ಅಲ್ಲಿವರೆಗೆ ತಾವು ಅದು ತಮ್ಮ SMS ಕಾಯ್ತಾ ಇರಿ. DSRT ಇಂದ ಬಂದಿರತಕ್ಕಂತಹ ಒಂದು ಲಾಗಿನ್ ID ಮತ್ತು ಈ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಮುಂದಿನ ಒಂದು ಕಾರ್ಯವನ್ನು ತಾವು ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತಾ, ಈ ವಿಡಿಯೋದಲ್ಲಿ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ತಮಗೆ ಹೇಳಿದ್ದೀನಿ. ಇದರಿಂದ ಎಲ್ಲ ಶಿಕ್ಷಕರ ಒಂದು ಆತಂಕದಿಂದ ಹೊರಬರ್ಬೋದು ಅಂತಕ್ಕಂತ ತಿಳ್ಕೊಂಡು ಈ ವಿಡಿಯೋವನ್ನು ತಮಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇದರಿಂದ ತಮಗೆ ಗೊತ್ತಾಗಿ ಬರೋದು ಏನು ಸಮಸ್ಯೆ ಅಂತಕ್ಕಂಥದ್ದು. ಸೊ ಆತ್ಮೀಯರೇ, ಇಲ್ಲಿವರೆಗೆ ಒಂದು ಈ ಸಮಸ್ಯೆಯ ಒಂದು ಪರಿಹಾರ ಯಾವ ರೀತಿಯಾಗಿ ಕೊಂಡ್ಕೊಳ್ಬೇಕು ಅಂತಕ್ಕಂಥದ್ದು ಕೇಳಿದ್ದೀರಾ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಈ ಮುಂದಿನ ದಿನಗಳಲ್ಲಿ ನಾವು ನಿಷ್ಠಾ ತರಬೇತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಂತವನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ಅಲ್ಲಿ ಇರ್ತಕ್ಕಂಥ ಯಾವ ರೀತಿಯಾಗಿ ನಾವು ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಮತ್ತು ಮಾಡಲ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ಪೋರ್ಟ್ಫೋಲಿಯೋ ಆ್ಯಕ್ಟಿವಿಟಿ ಯಾವ ರೀತಿಯಾಗಿ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತೀವಿ. ಸೊ